ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿ ವಿಡಿಯೋ ಮಾಡಿದ್ದು, ಮಾರ್ನಿಂಗ್ ಇದು ಅಲ್ಲ. ಕಾಯಿ ಮೆಣಸು ಅಂದ್ರೆ ಕಪ್ಪು ಮೆಣಸು ತೆಗಿಲಿಕ್ಕೆ ಬಂದಿದ್ರು, ನಿನ್ನೆಯಿಂದ ಬಂದಿದ್ರು. ಅಂದ್ರೆ ಸಂಡೇ ಸ್ಟಾರ್ಟ್ ಮಾಡಿದ್ದು, ಮಂಡೇಗೆ ತನಕ ಆಯ್ತು. ಬಿಕಾಸ್ ಮರ ತುಂಬಾ ಮೇಲೆ ಉಂಟು, ಅವರಿಗೆ ತೆಗಿಲಿಕ್ಕೆ ಸಹ ಕಷ್ಟ ಆಗ್ತಾ ಇತ್ತು. ಮರ ಹತ್ತುದು ಪಕ್ಕದ ಮನೆಯಿಂದ ತಂದಿದ್ರು, ಅದನ್ನ ಈಗ ಅವರು ವಾಪಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಸ್ವಲ್ಪ ಉದ್ದ ಉಂಟು. ಮತ್ತೆ ನೆಕ್ಸ್ಟ್ ನಾನು ಬಂದದ್ದು ಗೆ. ಸಲಾನ್ ಅಲ್ಲಿ ಇವತ್ತು ಮಾರ್ನಿಂಗ್ ಉಜಿರೆಯಿಂದ SDM ಅಂದ್ರೆ ಧರ್ಮಸ್ಥಳ ಯೋಜನೆಯಿಂದ ಯಾವುದು ಬ್ಯೂಟಿಷಿಯನ್ ಕೋರ್ಸ್ ನಡೆಯುತ್ತೆ ರೂಟ್ ಸೆಟ್ ಅಲ್ಲಿ, ಅವರಿಗೆ ಎವ್ರಿ ಬ್ಯಾಚ್ ಆದ ನಂತರ ಸಲಾನ್ ವಿಸಿಟ್ ಇರತ್ತೆ. ಒಂದೊಂದು ಬ್ಯಾಚಿಗೆ ಒಂದೊಂದು ಏರಿಯಾಗೆ ಹಾಕ್ತಾರೆ. ಮಡಂತ್ಯಾರ್ ಮತ್ತು ಪುಂಜಲ್ಕಟ್ಟೆ ಒಂದು ಬ್ಯಾಚ್ ಯಾವತ್ತು ಬರುತ್ತೆ. ಇದು ನನಗೆ ಐ ಥಿಂಕ್ ಸೆಕೆಂಡ್ ಟೈಮ್ಸ್ ಏನೋ ಬರೋದು ಅವರು ನಮ್ಮ ಸಲೂನ್ ಅಲ್ಲಿ. ಮೊದ್ಲು ಅವ್ರದ್ದು ಈ ತರ ವಿಸಿಟಿಂಗ್ ಏನು ಇರ್ಲಿಲ್ಲ ಅಂತೆ, ಈಗ ಅವರು ವಿಸಿಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೇದು, ಹೆಲ್ಪ್ಫುಲ್ ಉಂಟು ಇದು ತುಂಬಾನೇ. ಎಲ್ಲ ಪಾರ್ಲರ್ಸ್ ಗಳಿಗೆ ಹೋಗಿ ಆ ಮೈನಸ್ ಪ್ಲಸ್ ಅನ್ನ ಕೇಳ್ಕೊಂಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವರು ಹಾಕೋದಾದ್ರೂ ಸಹ ಅವರಿಗೆ ಒಂದು ಹೆಲ್ಪ್ಫುಲ್ ಆಗತ್ತೆ ಅಂತ. ಮತ್ತೆ ನಾನು ಕೂಡ ಅವರು ಯಾವತ್ತು ಬಂದ್ರೆ ಫ್ರೀ ಮಾಡಿ ಎಲ್ಲ ವಿಷಯದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಅವರಿಗೆ ಕೂಡ ಕೇಳ್ತೀನಿ, ನಿಮಗೆ ಏನಾದ್ರು ಮತ್ತೆ ಕೇಳಲಿಕ್ಕಿದ್ರೆ ಕೇಳ್ಬೋದು ಅಂತ. ಅವರಿಗೆ ವಿಸಿಟ್ ಆದ ನಂತರ ಫೋಟೋಸ್ ಕೂಡ ತಗೊಂಡು ಬರ್ಲಿಕ್ಕೆ ಹೇಳ್ತಾರಂತೆ. ಸೊ ಅವರು ತೆಗೆಸ್ಕೊಳ್ತಾ ಇದ್ರು. ನೆಕ್ಸ್ಟ್ ಮತ್ತೆ ನನಗೆ ಫುಲ್ ಡೇ ತೆಗಿಲಿಕ್ಕೆ ಆಗಿಲ್ಲ ವಿಡಿಯೋ, ಈವ್ನಿಂಗ್ ತೆಗ್ದದ್ದು ಇದು. ಇವತ್ತಾದ್ರೂ ಪೊಟೆಟೊ ಟ್ವಿಸ್ಟರ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಈ ತರ ರೆಡಿ ಮಾಡ್ಕೊಂಡಿದ್ದೀವಿ ಪೇಸ್ಟ್ ಅನ್ನ. ಐ ಥಿಂಕ್ ಇದು ಪೇಸ್ಟ್ ಸ್ವಲ್ಪ ಲಿಕ್ವಿಡಿ ಆಯ್ತು ಅಂತ ಅನಿಸುತ್ತೆ ನನಗೆ. ಸೊ ಇವತ್ತಾದ್ರೂ ಒಂದು ಟೈಮ್ ಮಾಡಿ ಕೊಡೋಣ ಮಗನಿಗೆ ಅಂತ ಅನ್ಕೊಂಡ್ವಿ. ಪೊಟೆಟೊ ಟ್ವಿಸ್ಟರ್ ಇದು ಒಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಪಾತ್ರೆ ದೊಡ್ಡದು ಬೇಕು, ಬಿಕಾಸ್ ಅದು ಲಾಂಗ್ ಇರತ್ತೆ ಅಲ್ಲ. ಸೊ ಈ ತರ ಇಟ್ಟಿದ್ದೀವಿ. ಬಟ್ ಫ್ರೈ ಮಾಡುವಾಗ ನನಗೆ ಸ್ವಲ್ಪ ರಿಯಲೈಸ್ ಆದದ್ದು ಏನಂದ್ರೆ ಅದಕ್ಕೆ ಸ್ವಲ್ಪ ದೊಡ್ಡ ಬೆಂಕಿ ಬೇಕು ಅಂತ ಹೇಳಿ. ಸೊ ಇಲ್ಲಿ ಹಸ್ಬೆಂಡ್ ಎಲ್ಲಾನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದ್ರದ್ದು ಸ್ಕ್ರೂಗೆ ಏನು ಕೂಡ ಟೈಟ್ ಮಾಡಿಟ್ಟಿಲ್ಲ, ಸರಿ ಹಾಗೇನೇ ಬಿದ್ಕೊಂಡಿತ್ತು. ಸೊ ಇಲ್ಲಿ ಪೊಟೆಟೊ ರೆಡಿ ಮಾಡ್ಕೊಂಡಿದ್ದೀವಿ. ನನ್ನ ಮಗನಿಗೆ ಫಸ್ಟ್ ಬೇಕಂತೆ ಮಾಡ್ಲಿಕ್ಕೆ. ಸೊ ಅವನೀಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಒಳ್ಳೇದ್ ಬರ್ತಾ ಇತ್ತು ಮಾತ್ರ. ಸ್ಟಾರ್ಟಿಂಗ್ ಅಲ್ಲಿ ಒಂದೆರಡು ಪೀಸ್ ಬೀಳತ್ತೆ, ನೆಕ್ಸ್ಟ್ ಓಕೆ. ಬಟ್ ನಾವು ಆರ್ಡರ್ ಮಾಡಿದ ಸ್ಟಿಕ್ ಏನುಂಟು ಅದು ಸ್ವಲ್ಪ ಸಪುರ ಆಯ್ತು. ನೆಕ್ಸ್ಟ್ ಆರ್ಡರ್ ಮಾಡುವಾಗ ಸ್ವಲ್ಪ ಥಿಕ್ಕಿದು ಸ್ಟಿಕ್ ಆರ್ಡರ್ ಮಾಡ್ಬೇಕಾಗ್ಬಹುದು. ನಮ್ಮದು ದೊಡ್ಡ ಒಲೆ ಇತ್ತು, ಅದು ಅಡಿಗೆ ಹಬ್ಬಕ್ಕೆಲ್ಲ ಅಡಿಗೆ ಮಾಡುದು, ಅದ್ರಲ್ಲಿ ಮಾಡಿದ್ರೆ ಸರಿ ಆಗ್ತಿತ್ತು ಅನಿಸುತ್ತೆ ನನಗೆ. ಬಿಕಾಸ್ ಮತ್ತೆ ಮತ್ತೆ ಅದು ಫ್ರೈ ಆಗುವಾಗ ಎಷ್ಟು ಮಾಡಿದ್ರು ಸಹ ಫಾಸ್ಟ್ ಫಾಸ್ಟ್ ಆಗ್ತಾ ಇರ್ಲಿಲ್ಲ. ಮತ್ತೆ ಇದು ದೊಡ್ಡ ಪೊಟೆಟೊ ಇರೋದ್ರಿಂದ ಹೋಗಿ ಹೋಗಿ ಕುತ್ಕೊಳ್ತಾ ಇತ್ತು. ಐ ಥಿಂಕ್ ಅದಕ್ಕೆ ಮೀಡಿಯಂ ಪೊಟೆಟೋಸ್ ಬೇಕಂತ ನನ್ನ ಮಗನಿಗೆ ಇಷ್ಟ ಆಯ್ತು. ನನಗೆ ತಿನ್ಲಿಕ್ಕೆನೆ ಆಗಿಲ್ಲ, ಅದು ಎಣ್ಣೆದು ಸ್ಮೆಲ್ಲಿಗೆ ನಾವು ಅಲ್ಲಿ ಅಡಿಗೆ ರೂಮಲ್ಲೇ ಇರೋದ್ರಿಂದ. ನೆಕ್ಸ್ಟ್ ನಾನು ಇದು ಸೆಕೆಂಡ್ ಡೇ ತೆಗ್ದ ವಿಡಿಯೋ. ಇವತ್ತು ನಾನು ಮಾರ್ನಿಂಗ್ ಪುಲಾವ್ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ಇದು ವಿಡಿಯೋ. ಬಿಕಾಸ್ ನನಗೆ ದೋಸೆ ತಿಂದು ತಿಂದು ಬೇಜಾರು ಬಂದೋಗಿದೆ. ಡೈಲಿ ನಮ್ಮ ಮನೆಯಲ್ಲಿ ದೋಸೆ, ಯಾಕಂದ್ರೆ ನನ್ನ ಮಗನಿಗೆ ದೋಸೆಯೇ ಆಗ್ಬೇಕು. ಬಟ್ ಇವತ್ತು ನಾನು ಅನ್ಕೊಂಡೆ ಏನಾದ್ರೂ ಒಂದು ಪುಲಾವ್ ಆದ್ರೂ ಮಾಡಿ ತಿನ್ನೋಣ ಅಂತ. ಜಸ್ಟ್ ವಾಕ್ ಇಂದ ಬಂದು ಇದನ್ನ ಸ್ಟಾರ್ಟ್ ಮಾಡಿದ್ದು ನಾನು. ನನಗೆ ಮಾಡುವ ಪ್ಲಾನ್ ಇರ್ಲಿಲ್ಲ, ಸೊ ಏನು ಕೂಡ ಐಟಮ್ಸ್ ಕೂಡ ಇರ್ಲಿಲ್ಲ. ಮೊನ್ನೆ ಮಾಡಿದ ಗ್ರೀನ್ ಕರಿದು ಪೇಸ್ಟ್ ಹಾಗೇನೆ ಬಾಕಿ ಆಗಿತ್ತು ಒಂದ್ ಸ್ವಲ್ಪ, ಅಂದ್ರೆ ಲಿಕ್ವಿಡಿ ಹಾಗೇನೆ ಬಾಕಿ ಇಟ್ಟಿದ್ದು. ಮತ್ತೆ ರೈಸ್ ಕೂಡ ಇರ್ಲಿಲ್ಲ, ಬುಲೆಟ್ ರೈಸ್ ಅರ್ಧ, ಜೀರಾ ರೈಸ್ ಅರ್ಧ ಹಾಕಿ ರೈಸ್ ಮಾಡಿದ್ದು. ಯಾಕಂದ್ರೆ ಪ್ಲಾನ್ ಇರ್ಲಿಲ್ಲ ಅಲ್ಲ, ಸ್ವಲ್ಪ ಸ್ವಲ್ಪ ಇತ್ತು, ಅದನ್ನೇ ಹಾಕಿ ರೈಸ್ ಕೂಡ ಮಾಡಿದ್ವಿ. ಬಟಾಣಿ ಒಂದು ಇತ್ತು ಅಷ್ಟೇ. ಆ ಪೇಸ್ಟ್ ಕೂಡ ಹಳೆದು ಹಾಕಿ ಏನಾದ್ರೂ ಒಂದು ಪುಲಾವ್ ಮಾಡಿದ್ದು ಎಗ್ ಹಾಕಿ. ಒಳ್ಳೇದಾಗಿತ್ತು ಅದು. ಹಾಗೇನೆ ಲಾಸ್ಟ್ ಟೈಮ್ ಹೇಳಿದ ಹಾಗೆ ಚೆನ್ನಾಗಿ ಮಾಡ್ಲಿಕ್ಕೆ ಹೋಗಿದ್ರೆ ಅದು ಚೆನ್ನಾಗಿ ಬರಲ್ಲ. ಹೀಗೆ ಬಿದ್ದದ್ದು ಫ್ರಿಜ್ ಅಲ್ಲಿ ಇದ್ದದನ್ನೆಲ್ಲ ಹಾಕಿ ಮಾಡಿದ್ರೆ ಅದು ಒಳ್ಳೇದಾಗಿ ಬರುತ್ತೆ. ನನ್ನ ಹಸ್ಬೆಂಡ್ ಹೇಳುದು ಕೂಡ ಕಡಿಮೆ ಒಳ್ಳೇದಾಗಿದೆ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ಹೇಳಿದ್ದು ನನಗೆ ಒಳ್ಳೇದಾಗಿದೆ ಅಂತ. ನೆಕ್ಸ್ಟ್ ನಾವು ಇವತ್ತು ಮಂಗಳೂರಿಗೆ ಹೊರಟಿದ್ದು. ನಾನು ಇವತ್ತು ಸ್ವಲ್ಪ ಗಾಡಿ ಓಡಿಸಿದೆ, ತುಂಬಾ ದಿನದ ನಂತರ ನಾನು ಗಾಡಿ ಓಡಿಸಿದ್ದು. ನನಗೆ ಗಾಡಿ ಓಡಿಸ್ಲಿಕ್ಕೆ ಗೊತ್ತುಂಟು, ಮಾತ್ರ ನಮ್ಮ ಮನೆ ಹತ್ರ ಏನು ಸ್ಟಾರ್ಟಿಂಗ್ ಅಲ್ಲಿ ರೋಡ್ ಅದು ಒಳ್ಳೇದಿಲ್ಲ. ಒಂದೇ ಸಲ ಟರ್ನ್ ಅಲ್ಲಿ ಎತ್ತಬೇಕು ಗಾಡಿಯನ್ನು, ಅಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳಿ ನಾನು ಡ್ರೈವ್ ಮಾಡ್ಲಿಕ್ಕೆ ಹೋಗಲ್ಲ. ಮತ್ತೆ ನನ್ನ ಹಸ್ಬೆಂಡ್ ಸ್ವಲ್ಪ ಟ್ರಾಫಿಕ್ ಏರಿಯಾದಲ್ಲಿ ನನಗೆ ಗಾಡಿ ಕೊಡೋದು ಕಡಿಮೆ. ಬಟ್ ಇವತ್ತು ತುಂಬಾ ದಿನದ ನಂತರ ಅಂತ ಹೇಳ್ಬಹುದು ಡ್ರೈವಿಂಗ್ ಮಾಡಿದ್ದು.
ನಾನು ಒಂದು ಐ ಥಿಂಕ್ BC ರೋಡ್ ತನಕ ಡ್ರೈವ್ ಮಾಡಿದ್ದು. ಅವರು ನನಗೆ ಗಾಡಿ ಕೊಡ್ಲಿಕ್ಕೆ ಕೇಳಲ್ಲ, ಯಾಕೆಂದ್ರೆ ನನಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ. ಅದು ಆಕ್ಚುಲಿ ಇರಬಾರ್ದು. ನಾನು ಅಕ್ಸೆಪ್ಟ್ ಮಾಡ್ತೀನಿ ನನಗೆ ಓವರ್ ಕಾನ್ಫಿಡೆನ್ಸ್ ಉಂಟು ಅಂತ ಹೇಳಿ. ಈ ಕಾನ್ಫಿಡೆನ್ಸ್ ಅಲ್ಲಿಯೇ ಹೋಗಿ ದೊಡ್ಡ ಗುಂಡಿಗೆ ಬಿಸಾಡಿದ್ದು ನಾನು. ಆಕ್ಟಿವಾ ಓಡಿಸೋದ್ರಲ್ಲಾಗ್ಲಿ ಕಾರಲ್ಲಿ ಆದ್ರೆ ನನಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಉಂಟು. ಅದು ಇರಬಾರ್ದು ಡ್ರೈವಿಂಗ್ ಅಲ್ಲಿ. ಸ್ವಲ್ಪ ಭಯ ಇದ್ರೆ ಒಳ್ಳೇದು ನನಗೆ ಕೂಡ ಅನಿಸತ್ತೆ. ಬಟ್ ನಾನು ಏನ್ ಮಾಡೋದು, ನನಗೆ ಗೊತ್ತಾಗಲ್ಲ, ನಾನು ಹೋಗಿಯೇ ಬಿಡೋದು ಆಗತ್ತೆ ಅಂತ ಅನ್ಕೊಂಡು. ಅದು ರಾಂಗ್ ಅಂತ ಗೊತ್ತಿದ್ರೂ ಕೂಡ ಆ ಟೈಮಲ್ಲಿ ನನಗೆ ಅದು ರಾಂಗ್ ಅಂತ ಅನಿಸಲ್ಲ. ಈಗ ನಾನು ಕೇಳ್ತೀನಿ ಅವ್ರು ಹೇಳಿದಾಗೇನೆ, ಯಾವಾಗ್ಲಿಂದ ಗುಂಡಿಯಲ್ಲಿ ಬಿಸಾಡಿದ್ದೀನಿ ಆಗದಿಂದ. ಈಗ ನಾವು ಬಂದದ್ದು ಹಾಸ್ಪಿಟ್ಲಿಗೆ. ಅವರಿಗೆ ಇವತ್ತು ವಿಸಿಟ್ ಇತ್ತು ಹಾಸ್ಪಿಟ್ಲಲ್ಲಿ. ಸೊ ನಾವೀಗ ಬಂದು ರೀಚ್ ಆಗಿದ್ದೀವಿ ಹಾಸ್ಪಿಟ್ಲಿಗೆ. ನೆಕ್ಸ್ಟ್ ಇಲ್ಲಿ ಅವರಿಗೆ ಆಲ್ರೆಡಿ ಡಾಕ್ಟ್ರಿಗೆ ತೋರಿಸಿ ಆಗಿದೆ. ಅವರು ಇವತ್ತು ಇಲ್ಲಿಯೇ ಫಿಸಿಯೋಥೆರಪಿ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಒಳಗೆ ಅವರು ಹೋಗಿದ್ದಾರೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿಕ್ಕೆ. ಟೆಸ್ಟ್ ಎಲ್ಲ ಆಗಿದೆ. ಅಲ್ಲಿ ತುಂಬಾ ಜನ ಇದ್ರಂತೆ ಒಳಗೆ. ಸೊ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗಿದೆ. ನಾನು ಯಾವಾಗಿಂದ ಕೂತ್ಕೊಂಡಿದ್ದು ಅಂದ್ರೆ ತುಂಬಾ ಹೊತ್ತು. ಮತ್ತೆ ಒಂದು 12:30ಗೆ ಅಂದ್ರೆ 12:15 ನನಗೇನೆ ಬೇಜಾರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ಕಾಲ್ ಮಾಡಿದ್ರೆ ಅವರು ಎತ್ತಿಲ್ಲ. ಸೊ ನಾನು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇತ್ತು ಡಿ ಮಾರ್ಟ್. ಸೊ ನಾನು ನಡ್ಕೊಂಡು ಡಿ ಮಾರ್ಟಿಗೆ ಹೋಗಿ ಸ್ಟಾರ್ಟ್ ಆದ್ರೂ ಮಾಡುವ ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಅನ್ಕೊಂಡೆ. ನಾವು ಹೋಗ್ಲಿಕ್ಕೆ ಆಲ್ರೆಡಿ ಪ್ಲಾನ್ ಇತ್ತು ಡಿ ಮಾರ್ಟಿಗೆ. ಸೊ ನಾನು ನಡ್ಕೊಂಡೆ ಡಿ ಮಾರ್ಟಿಗೆ ಬಂದು ರೀಚ್ ಆದೆ. ಜಾಸ್ತಿ ಇರಲಿಲ್ಲ, ಐ ಥಿಂಕ್ 3 to 4 ಬಿಲ್ಡಿಂಗ್ಸ್ ಬಿಟ್ಟು ಅಷ್ಟೇ. ಸೊ ನಾನೀಗ ಒಳಗೆ ಬಂದಿದ್ದೀನಿ. ಬ್ಯಾಗ್ ಅನ್ನ ಲಾಕ್ ಮಾಡಿಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಡಿ ಮಾರ್ಟಿಗೆ ಬಂದ್ರೆ ಒಂದು ಮಿನಿಮಮ್ 10,000 ಇದು ಬಿಲ್ ಅದು ಕಾಮನ್ ಆಗ್ಲೇಬೇಕು. ಅಂದ್ರೆ ನಾನು ನನಗೋಸ್ಕರ ವೇಸ್ಟ್ ಐಟಮ್ಸ್ ಏನು ತಗೊಳ್ಳಲ್ಲ. ನಾನು ತಗೊಳ್ಳೋದೇ ಗ್ರೋಸರಿ ಐಟಮ್ಸೇ. ಯಾಕಂದ್ರೆ ನನಗೆ ಒಂದೇ ಸಲ ಗ್ರೋಸರಿ ತುಂಬಾ ತಗೊಂಡ್ರೆ 1000 ಸಲ ಅಂಗಡಿಗೆ ಹೋಗ್ಲಿಕ್ಕೆ ಒಂದು ಇರಲ್ಲ ಅಂತ ಹೇಳಿ. ಇಲ್ಲ ಅಂದ್ರೆ ನನಗೆ ಡೈಲಿ ನೆನಪಿಂದ ತಗೊಂಡು ಬರ್ಬೇಕು. ಇಲ್ಲಿಂದ ತಗೊಂಡು ಹೋದ್ರೆ ನೀಡೆಡ್ ಐಟಮ್ ಇನ್ ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಖಾಲಿ ಆದದ್ದು ಅದೊಂದೇ ತಂದ್ರೆ ಆಗಿ ಬಿಡತ್ತೆ ಅಂತ ಹೇಳಿ. ಸೊ ಮತ್ತೆ ಇಲ್ಲಿ ಸ್ವಲ್ಪ ಚೀಪರ್ ಇರೋದ್ರಿಂದ ಐಟಮ್ಸ್ ಅನ್ನ ತಗೊಳ್ಳೋದು. ಈಗ ಒಂದು ಟ್ರಾಲಿ ಆಗಿದೆ ನಮ್ದು, 2 ಟ್ರಾಲಿ ಆಗಿತ್ತು ಆಲ್ರೆಡಿ. ಅಂದ್ರೆ ನಾನು ಬಂದು ಒಂದು ಟ್ರಾಲಿ ಮಾಡಿದ್ದೆ, ಮತ್ತೆ ಹಸ್ಬೆಂಡ್ ಒಂದು ಟ್ರಾಲಿ ಬರುವಾಗ ಎತ್ಕೊಂಡು ಬನ್ನಿ, ಇದು ಸಾಕಾಗ್ತಾ ಇಲ್ಲ ಅಂತ ಹೇಳಿದೆ. ನಮಗೆ ಅಂದ್ರೆ ಸಲೋನ್ ಯೂಸಿಗೆ ಡಾಮೆಕ್ಸ್, ಶಾಂಪೂ ಮತ್ತೆ ಶೀಟ್ ಮಾಸ್ಕ್ ಆ ತರ ಸಲೋನ್ ಯೂಸ್ ಇದು ಕೂಡ ಬೇಕಾಗತ್ತೆ. ನಮ್ಮದು ಸ್ವಲ್ಪ ಮನೆದು ಸ್ವಲ್ಪ ಅಂತ ಹೇಳಿ ತುಂಬಾನೇ ಆಗತ್ತೆ ಅಷ್ಟೇ. ನನಗೆ ದೊಡ್ಡ ದೊಡ್ಡದ್ದು ಕಾಲಿನ್ ಲಿಕ್ವಿಡ್ ಇದು ಆ ತರದೆಲ್ಲ ಬೇಕು. ಸೊ ನಾವೀಗ ಇಲ್ಲಿ ಡಿಕ್ಕಿಗೆ ತುಂಬಿಸ್ತಾ ಇದ್ದೀವಿ. ಇದು ಆಸ್ ಯೂಸಲ್ ನಾವು ಯಾವತ್ತೂ ಕೂಡ ಬ್ಯಾಗ್ ಮರ್ತು ಬರೋದು, ಮತ್ತೆ ಡಿಕ್ಕಿಯಲ್ಲಿ ಈ ತರ ಒಟ್ರಾಶಿ ತುಂಬುವುದು. ಸೊ ಈಗ ಹಸ್ಬೆಂಡ್ ಅಲ್ಲಿ ತುಂಬ್ತಾ ಇದ್ದಾರೆ. ನನಗೆ ಡಿ ಮಾರ್ಟ್ ಅಲ್ಲಿ ಸಿಗುವ ಐಸ್ ಕ್ರೀಮ್ ತುಂಬಾನೇ ಇಷ್ಟ. ಫಸ್ಟ್ ಇರ್ಲಿಲ್ಲ ಅವ್ರದ್ದು. ಅವ್ರು ಹೇಳಿದ್ರು 10 ಮಿನಿಟ್ಸ್ ಅಲ್ಲಿ ಬರ್ತದೆ ಅಂತ ಹೇಳಿ. ಮತ್ತೆ ವಾಪಸ್ ಹೋಗಿ ನಾನು ತಗೊಂಡ್ ಬಂದದ್ದು. ನೆಕ್ಸ್ಟ್ ನಾನು ಬಂದದ್ದು ಮಾರ್ಕೆಟಿಗೆ. ರೀಸನ್ ಅಂದ್ರೆ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ ಕಾಯಿ ತುರಿಯೋದು ಮತ್ತು ಈ ತರದ್ದು ತಗೊಂಡಿದ್ದೀನಿ ಅಂತ ಹೇಳಿ ಅತ್ತೆಗೆ. ಅದು ತುಂಬಾ ಯೂಸ್ಫುಲ್ ಆಗ್ತಾ ಉಂಟು. ಸೊ ನನಗೆ ಅನಿಸಿತು ನಮ್ಮ ಅಮ್ಮನಿಗೆ ಒಂದು ತಕೊಂಡು ಬಿಡೋಣ ಎರಡು ಕೂಡ ಅಂತ. ನಮ್ಮ ಅಮ್ಮನಿಗೆ ಸಹ ಕೆಳಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಸೊ ಸ್ವಲ್ಪ ಎಕ್ಸಸರಿ ಕೂಡ ತಗೊಂಡೆ. ಅಮ್ಮನಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಕೆಳಗೆ ಕಷ್ಟವೇ. ಆನ್ ದ ವೇ ಕಬ್ಬಿನ ಜ್ಯೂಸ್ ಒಂದು ಕುಡ್ಕೊಂಡ್ವಿ, ಅಲ್ಲಿಯೇ ಸಿಕ್ಕಿತ್ತು. ಸೊ ಅದೊಂದು ಕುಡ್ಕೊಂಡ್ವಿ. ಅಮ್ಮನಿಗೆ ನಾನು ತರುವ ಪ್ಲಾನ್ ಇತ್ತು, ಬಟ್ ನಾವು ಕಾರು ತಗೊಂಡು ಮನೆಗೆ ಹೋಗುವುದು ಪ್ಲಾನ್ ಇರ್ಲಿಲ್ಲ. ಈಗ ಡ್ರೈವ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ವಾಪಸ್ ಹೋಗಿ ತಕೊಂಡ್ ಬಂದದ್ದು. ನಾವು ಈ ಮಂತ್ ಅಲ್ಲಿ ತಾಯಿ ಮನೆಗೆ ಹೋಗ್ಲಿಕ್ಕೆ ಉಂಟು. ಸೊ ತಗೊಂಡ್ ಬಂದ್ವಿ. ನೆಕ್ಸ್ಟ್ ನಾನು ಹೋದದ್ದು ಹಾಟ್ ಸ್ಟಾರಿಗೆ. ನಮಗೆ ಹಾಟ್ ಸ್ಟಾರ್ ಅಲ್ಲಿ ಇದೊಂದು ವಾಪಸ್ ಬೇಕಿತ್ತು ನನಗೆ. ನನ್ನದು ಹಾಳಾಗಿತ್ತು. ನನ್ನ ಏರ್ ಫ್ರೈಯರ್ ಹಾಟ್ ಸ್ಟಾರ್ನವ್ರದ್ದೇ. ನಾನು ಇಲ್ಲಿಯೇ ಪರ್ಚೇಸ್ ಮಾಡಿದ್ದು. ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಯಾವುದು ಏರ್ ಫ್ರೈಯರ್ ತಗೊಳ್ಬೇಕಂತ ಹೇಳಿ. ನನ್ನ ಕಸಿನ್ ಹತ್ರ ಆಲ್ರೆಡಿ ಇದು ಹಾಟ್ ಸ್ಟಾರ್ನವ್ರದ್ದೇ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿಯೇ ತಗೊಂಡಿದ್ದು. ಈ ತರ ವಾಷಿಂಗ್ ಮಷಿನ್ ಕೂಡ ನಾನು ಇಲ್ಲಿಯೇ ಒಂದು ತಗೊಂಡಿದ್ದೀನಿ. ನಮ್ದು ಆಟೋಮೆಟಿಕ್ ಉಂಟು, ಬಟ್ ಇದು ನನಗೆ ಮ್ಯಾಟ್ಸ್, ಸೋಫಾ ಕವರ್ ಆ ತರ ಎಲ್ಲ ವಾಶ್ ಮಾಡ್ಲಿಕ್ಕೆ ಒಳ್ಳೇದಾಗತ್ತೆ. ಬಟ್ಟೆ ಕೂಡ ವಾಶ್ ಮಾಡ್ತೀವಿ ಈ ಮಷಿನ್ ಹಾಳಾದಾಗ ಅಥವಾ ತುಂಬಾ ಬಟ್ಟೆ ಇದ್ದಾಗ ವಾಶ್ ಮಾಡ್ತೀವಿ. ಇದು ಡಿ ಮಾರ್ಟ್ ಇದ್ದು ಬಿಲ್. ನಾನು ಹೇಳಿದ ಹಾಗೆ 10,000 ಆಗೇ ಆಗತ್ತೆ ಅಂತ. ಇವತ್ತೇನೋ ಸ್ವಲ್ಪ ಕಡಿಮೆ ಆಗಿದೆ, 9,500 ಚಿಲ್ಲರೇನೋ ಆಗಿತ್ತು. ಬಟ್ ಆಲ್ಮೋಸ್ಟ್ ಎಲ್ಲಾನು ಕೂಡ ಗ್ರೋಸರಿ ಐಟಮ್ಸ್. ಬಟ್ ಈ ಸಲ ನಾವು ಸ್ವಲ್ಪ ಬಟ್ಟೆ ತಗೊಂಡ್ವಿ. ಅಲ್ಲಿ ಲೈಟ್ ಶೇಡೆಡ್ ಬಟ್ಟೆ ಒಳ್ಳೇದಿರತ್ತೆ.
ನೆಕ್ಸ್ಟ್ ನಾವು ಬಂದು ಮಡಂತ್ಯರಿಗೆ ರೀಚ್ ಆಗಿದ್ದೀವಿ. ಮಡಂತ್ಯರಲ್ಲಿ ಆಲ್ರೆಡಿ ಸ್ವಲ್ಪ ಜನರಿಗೆ ಗೊತ್ತಿರುವ ಹಾಗೆ ರೋಡ್ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಹತ್ರ ಹತ್ರ ಬರ್ತಾ ಉಂಟು ನಮ್ಮ ಸಲೂನ್ ಸೈಡಿಗೆ. ತುಂಬಾ ಅಂದ್ರೆ ತುಂಬಾ ಧೂಳು, ಹೇಗೆ ಮಾಡಿದ್ರು ನಿಲ್ಲಿಕ್ಕೆ ಆಗ್ತಾ ಇಲ್ಲ. ನಾವು ರೀಚ್ ಆಗಿ ಇವನಿಗೆ ಟಾಯ್ಸ್ ಕೊಟ್ಟಿದ್ದಷ್ಟೇ. ಅವನಿಗೆ ಸ್ಯಾಂಡ್ ಟಾಯ್ ಮತ್ತು ಆ ಟ್ರಕ್ ಒಂದು ತಗೊಂಡು ಬಂದಿದ್ವಿ. ಅವನೀಗ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿದೆ. ಈ ಕತ್ತಲೆಯಲ್ಲಿ ಲೈಟ್ ಹಾಕಿ ಈಗ ಆಟ ಆಡ್ತಾ ಇದ್ದಾನೆ. ಮಕ್ಕಳು ಹಾಗೆ ಅಲ್ಲ, ಎಷ್ಟೇ ಟಾಯ್ಸ್ ಇದ್ರೂ ಕೂಡ ಅವರಿಗೆ ಹೊಸ ಟಾಯ್ ಮೇಲೇನೆ ಜೀವ ಜಾಸ್ತಿ ಅಂತ. ನಾವು ಅವನನ್ನು ಕರ್ಕೊಂಡು ಹೋಗಿರ್ಲಿಲ್ಲ, ಅವನಿಗೆ ಸುಮ್ಮನೆ ಸ್ಕೂಲ್ ಯಾಕೆ ಮಿಸ್ ಮಾಡೋದು ಅಂತ ಹೇಳಿ. ಅವನು ಈ ಸಲ ಸ್ವಲ್ಪ ಬೇಜಾರಾದ. ರೀಸನ್ ಅಂದ್ರೆ ನಾವು ಇಷ್ಟು ದಿನ ಬಸ್ಸಲ್ಲಿ ಹೋಗ್ತಿದ್ವಿ, ಸೊ ಅವನಿಗೆ ಬೇಜಾರಾಗ್ತಾ ಇರ್ಲಿಲ್ಲ. ಇವತ್ತು ಅವನ ಮನೆಗೆ ಬರುವಾಗ ಕಾರ್ ಇರ್ಲಿಲ್ಲ ಅಲ್ಲ. ನೆಕ್ಸ್ಟ್ ನಾನು ಮನೆಗೆ ಬಂದು ಸ್ನಾನ ಮಾಡಿ ಇದೊಂದು ಚಿಕನ್ ಗ್ರೇವಿ ಮಾಡಿದ್ದು. ಅತ್ತೆ ಅಂದ್ರೆ ಮನೆಯಲ್ಲಿ ಇದ್ರು, ಬಟ್ ಮನೆಯಲ್ಲಿ ಮಾಡ್ಲಿಕ್ಕೆ ಏನು ಪದಾರ್ಥ ಇರ್ಲಿಲ್ಲ. ಅವರು ಮತ್ತೆ ಬೆಂಡೆಕಾಯಿ ಒಂದು ತೆಗ್ದು ಮಾಡಿ ಇಟ್ಟಿದ್ರು, ಬಟ್ ನಮಗೆ ಗ್ರೇವಿ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಮತ್ತೆ ನಾನು ಬರುವಾಗ ಚಿಕನ್ ತಕೊಂಡ್ ಬಂದಿದ್ದೆ. ಸೊ ಅದ್ರದ್ದು ಗ್ರೇವಿ ಮಾಡಿದೆ. ನನ್ಗೆ ಈ ತರ ಪಾತ್ರೆಯಲ್ಲಿ ಅಡಿಗೆ ಮಾಡುದಂದ್ರೆ ತುಂಬಾ ಇಷ್ಟ. ಇದು ಅವರು ಮಾಡಿದ ಬೆಂಡೆ. ಯಾಕೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಬ್ರಾಡ್ ಇರುವ ಪಾತ್ರೆಗಳಲ್ಲಿ ಅಡಿಗೆ ಮಾಡೋದಂದ್ರೆ. ನೆಕ್ಸ್ಟ್ ಇವನು ಈಗ ಇದೇ ಟಿಫಿನ್ ಅಲ್ಲಿ ಇನ್ನೂ ಕೂಡ ಊಟ ಮಾಡ್ತಾ ಇದ್ದಾನೆ. ಅವನು ಡೈಲಿ ಟಿಫಿನ್ ಅಲ್ಲಿಯೇ ಊಟ ಮಾಡೋದು, ನೈಟ್ ಆಫ್ಟರ್ನೂನ್ ಫುಡ್ ಸ್ಕೂಲಲ್ಲಿ. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ ಒಂದು ದಿನದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.